ಮಾವ, ಇವತ್ತು ರಾಜಿ ಸಂಧಾನ ಕರೆಕ್ಟಾಗಿ ಆಗತ್ತೆ ಅಂತೀರಾ? ಹಾಗೆ ಆಗತ್ತೆ ಅಳಿ. ಅಂದರೆ ನೋಡಪ್ಪ, ಪಲ್ಲವಿಗಿನ ಹೇಳೋದನ್ನೆಲ್ಲ ಹೇಳಿದ್ದೀನಿ, ಮನಸ್ಸು ಬಿಚ್ಚಿ ಮಾತಾಡೋ ಅಂತಲೂ ಹೇಳಿದ್ದೀನಿ. ಹಾಗಿದ್ರೆ ಏನು ಯೋಚನೆ ಮಾಡೋ ಹಾಗೆ ಇಲ್ಲ. ಎಲ್ಲ ಒಪ್ತಾರೆ, ಆದರೆ ಅನ್ನೊಂದು ಹೇಗೆ ಒಪ್ಸೋದು? ಹಠ ಮಾಡ್ತಾಳಲ್ಲ. ಗೀತಾ ಅನ್ನೂನ ಶಾಲೆಯಿಂದ ಕರ್ಕೊಂಡ್ಬರ್ಬೇಕಾದ್ರೆ ಬುದ್ಧಿ ಹೇಳ್ತೀನಿ ಅಂತ ಹೇಳಿದಾಳೆ. ನೋಡೋಣ ಏನಾಗುತ್ತೋ ಅಂತ. ಡೌಟ್ ಅತ್ತ. ಏನೇನ್ ಡೌಟು? ನೀವ್ ಯಾವತ್ತಾದ್ರೂ ನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಕ್ ಬಂದಿದ್ದೀರಾ? ಯಾವತ್ತಾದ್ರೂ ಸ್ಕೂಲಿಗೆ ಬಿಟ್ಟಿದ್ದೀರಾ? ಇಲ್ಲ. ಮತ್ತೆ ಇವತ್ತು ಯಾಕೆ ಬಂದ್ರಿ? ನಾನು ನನ್ನ ಸೋದರ ಸೊಸೆ ಮೇಲೆ ನನಗೇನು ಪ್ರೀತಿ ಇರಲ್ವಾ, ಅದಕ್ಕೆ ಬಂದೆ. ಯಾಕೆ ಬರಬಾರ್ದಿತ್ತಾ? ಅಕ್ಕ ಹಾಗೇನಿಲ್ಲ, ಸುಮ್ಮನೆ ಕೇಳ್ದೆ. ಅತ್ತ ಆದ್ರೆ ನೀವು ಬರಬಾರ್ದಾಗಿತ್ತು, ನಂಗೆ ಇಷ್ಟ ಆಗ್ಲಿಲ್ಲ. ಯಾಕೆ ನಾನು ನಿನ್ನ ಜೊತೆ ಬಂದ್ರೆ ಚುಚ್ತಿನ ತಿವಿತಿನ? ಅಯ್ಯೋ ಅದಾಗಲ್ಲ, ನಿಮ್ ಬದಲು ಅಮ್ಮ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆಗ ಮ್ಯಾಜಿಕ್ ಮಶ್ರೂಮ್ ಬತ್ತ ಪಲ್ಲವಿ ಅಮ್ಮ ಮೀಟ್ ಮಾಡ್ಬೋದಿತ್ತು, ಅವರಿಬ್ರು ಮಾತಾಡ್ತಿದ್ರು. ಅನು, ನಿಂಗೆ ಮ್ಯಾಜಿಕ್ ಮಾಸ್ಟರ್ ಮತ್ತೆ ಅಮ್ಮ ಒಟ್ಟಿಗಿರೋದು ಅಷ್ಟೊಂದು ಇಷ್ಟನಾ? ತುಂಬಾ ಇಷ್ಟ ಅತ್ತ. ಅದಕ್ಕಿಂತ ನನ್ನ ಮದ್ವೆಗೆ ಒಪ್ಪಿತು. ಮದ್ವೆ ಆತೆ ಹೋದ್ರೆ ಅವರಿಬ್ರು ಒಟ್ಟಿಗೆ ಇರೋಕ್ಕಾಗಲ್ವಂತೆ. ಹೌದು, ಮದುವೆ ಆಗಲೇಬೇಕು. ನಿನ್ಗ್ಯಾರು ಹೇಳಿದ್ದು? ಅಜ್ಜಿ ಹೇಳಿದ್ರು. ಆಗ ನೀವೆಲ್ಲರೂ ಕನ್ಫ್ಯೂಸ್ ಮಾಡಿದ್ರಿ. ತೇಜು ಪಪ್ಪ ಅಂತ ತಪ್ಪು ತಿಳ್ಕೊಂಡ್ರಿ. ನೋಡಿ, ಎಲ್ಲರೂ ಫಸ್ಟಿಂದ ಮಾಡಬೇಕು. ನಾನು ಯಾವಾಗ್ಲೂ ನಮ್ಮ ಪಪ್ಪನ ಜೊತೆ ಇರಬೇಕು ಅಂತ ಆಸೆ, ಗೊತ್ತಾತ? ಆದಷ್ಟು ಬೇಗ ನಿನ್ನ ಆಸೆ ಈಡೇರುತ್ತೆ. ಬಾ. ನನಗ್ಯಾಕೋ ಈ ಸಂಬಂಧನೇ ಬೇಡ ಅನ್ನಿಸ್ತಾ ಇದೆ. ಅವ್ರ ಸಹವಾಸನೇ ಸಾಕಾಗಿದೆ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀರಾ? ಅವರು ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಕಡೆ ಪಕ್ಷ ಸದಾಶಿವ ಅಂಕಲ್ ಮುಖ ಆದ್ರೂ ನೋಡ್ಬೇಕಲ್ವಾ? ಯಾರ ಮುಖ ನೋಡಿದ್ರೆ ಏನು, ಎಲ್ರೂ ಒಂದೇ ಅನ್ಸುತ್ತೆ. ಇಲ್ಲಮ್ಮ, ಹಾಗಿದ್ದಿದ್ರೆ ಅವ್ರು ಯಾಕೆ ನಮ್ಮ ಮನೆಯವ್ರಿಗೂ ಬರ್ತಾ ಇದ್ರು? ನಾವಷ್ಟೆಲ್ಲ ಮಾತಾಡಿದ್ಮೇಲೆ ಅವ್ರೇನು ಹೇಳಲಿಲ್ಲ ಅಂದ್ರೆ ಅವ್ರಿಗೂ ಸಹ ಪಲ್ಲವಿಯವ್ರ ಜೀವನ ಸರಿ ಹೋಗ್ಬೇಕು ಅಂತಿರುತ್ತೆ ಅಲ್ವಾ? ಸಾಲದಕ್ಕೆ ಪಲ್ಲವಿಯವರೇ ಹೇಳಿದ್ರಂತಲ್ಲ ಸಿಗೋಣ ಅಂತ. ಸೊ ಒಂದ್ಸಲ ಮೀಟ್ ಮಾಡೋದು ಒಳ್ಳೇದು ತಾನೆ? ವಿಕ್ರಾಂತ್, ನನಗೀಗ್ಲೂ ಅವ್ರ ಮನೆಯವ್ರ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಏನೋ ನಾಟಕ ಆಡ್ತಿದ್ದಾರೆ ಅನ್ಸ್ತಾ ಇದೆ. ನೀನು ಹೇಗಿದ್ಯೋ ಹಾಗೇ ಇದ್ಬಿಡು. ಅವ್ರ ಸಹವಾಸ ಸಾಕು. ಅಜ್ಜಿ ಪ್ಲೀಸ್ ಅಜ್ಜಿ, ಹಾಗೆಲ್ಲ ಹೇಳ್ಬೇಡ. ಅಪ್ಪ ಪ್ಲೀಸ್ ಅಪ್ಪ, ಅಮ್ಮನ್ನ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಿ ಪಪ್ಪ. ನೋಡಿದ್ರಮ್ಮ, ನಿಮ್ಮ ಮೊಮ್ಮಗನ್ನ ಪಲ್ಲವಿಯವ್ರ ಹೆಸರು ತೆಗೆದ ತಕ್ಷಣ ಹೇಗೆಲ್ಲ ಮಾತಾಡ್ತಾನೆ ಅಂತ. ಅವ್ನು ನೋಡಿದ್ರೇನೆ ನನಗೆ ತಲೆ ಕೆಡ್ತಾ ಇರೋದು. ಅಪ್ಪ ನನಗೆ ಗೊತ್ತು, ನೀನು ಮತ್ತೆ ಅಮ್ಮ ಇಬ್ರು ಬಿಟ್ಕೊಂಡಿದ್ದೀರಾ ತಾನೇ? ಮಾತಾಡ್ತಿಲ್ವಲ್ಲ, ಅದಕ್ಕೆ ಅಮ್ಮ ಬರ್ತಿಲ್ಲ. ಪಪ್ಪ ಪ್ಲೀಸ್ ಪಪ್ಪ, ಇವತ್ತು ಸೇಬಿಡಿ ಪಪ್ಪ ಪ್ಲೀಸ್, ನಂಗೋಸ್ಕರ ಫ್ರೆಂಡ್ ಆಗಿ. ಅಲ್ಲಿ ಏನ್ ನಡೀತಾ ಇದೆ ಏನು ಅನ್ನೋದು ಅರಿವೇ ಇಲ್ಲ. ಎಷ್ಟು ಹಚ್ಕೊಂಡಿದೆ ನೋಡು. ಇದೊಂದೇ ಕಾರಣ ಅಮ್ಮ,
ನಾನೊಂದ್ಸಲ ಅವ್ರನ್ನ ಮೀಟ್ ಮಾಡೋಣ ಅಂತ ಅನ್ಕೊಂಡಿದ್ದಕ್ಕೆ ನಿಜವಾಗ್ಲೂ ಅವ್ರಿಗೆ ತೇಜು ಮೇಲೆ ಸ್ವಲ್ಪ ಆದರೂ ಪ್ರೀತಿ ಇದ್ರೆ ಅವ್ರು ಒಳ್ಳೆ ನಿರ್ಧಾರಕ್ಕೆ ಬಂದೇ ಬರ್ತಾರೆ. ಪಪ್ಪ ಪ್ರೀತಿ ಇರೋದಿಕ್ ತಾನೇ ಮೀಟ್ ಮಾಡು ಅಂತ ಹೇಳ್ತಿರೋದು. ಅಯ್ಯೋ ಇವನೊಬ್ಬ. ಅಜ್ಜಿ ಸುಮ್ಮನೆ ಇರಜ್ಜಿ. ಪಪ್ಪ ಅಮ್ಮ ಮೀಟ್ ಮಾಡಕ್ ಇಲ್ಲಿಗೆ ಬರ್ತಾರಾ?